ದ್ವೇಷಮುಕ್ತ ಸಮಾಜ ನಿರ್ಮಾಣ ಆದ್ರೆ ಮಾತ್ರನೇ ಮುಂದಿನ ಪೀಳಿಗೆ ಬದುಕಲಿಕ್ಕೆ ಸಾಧ್ಯ. ಈ ಜೀವನ ಅಂದ್ರೆ ನಮ್ಗೆ ರಿಲೇ ಅಂತ ಹೇಳಿ ಒಂದು ಇದೆ ಸ್ಪೋರ್ಟ್ಸ್ ಅಲ್ಲಿ, ರಿಲೇ ರೇಸ್. ಹೌದು. ಈಗ ನನ್ನ ಕೈಯಲ್ಲಿ ನನ್ನ ಪೂರ್ವಜರು ಒಂದು ಕೋಲ್ ಕೊಟ್ಟಿದ್ದಾರೆ, ನಾನು ಎತ್ಕೊಂಡು ಅತ್ಯಂತ ವೇಗವಾಗಿ ಓಡಿದ್ರೆ ಮಾತ್ರ ನಾನು ಫಸ್ಟ್ ಆಗ. ಸೊ ಅದೇ ರೀತಿ ನಾವು ಅತ್ಯಂತ ಸಂರಕ್ಷಿತವಾಗಿ ಈ ರಾಜ್ಯವನ್ನ ನೆಕ್ಸ್ಟ್ ಪೀಳಿಗೆಗೆ ಕೊಟ್ಟರೆ ಮಾತ್ರ ಇದು ಇನ್ನೂ ಒಳ್ಳೇದಾಗಕ್ಕೆ ಸಾಧ್ಯ. ನಮ್ಮ ರಾಜ್ಯವನ್ನು ನೋಡಿ ಪ್ರಪಂಚ ಕಲಿಯಬೇಕು. ಒಂದು ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ ನಾನು ಹೇಳಿದಿಲ್ಲ, ಚಿನ್ನವನ್ನ ಬೀದಿಯಲ್ಲಿ ಅದನ್ನು ನೋಡಿ ಕಲಿತ ರಾಜ್ಯ. ಇಂಥ ಸಂಪದ್ಭರಿತವಾದ ಕರ್ನಾಟಕಕ್ಕೆ ನಾನೇನು ಮಾಡಿಲ್ಲ, ಆದ್ರೂ ನಾನೊಂದು ಸಾಸಿವೆ ಪೌಡರ್ ಇದ್ದು ತುಣುಕಿದು ಒಂದು ಹೆಜ್ಜೆ ಇಟ್ಟಿರ್ಬೋದು ಅಷ್ಟೇ ಸರ್. ಏನಿಲ್ಲ, ಇಲ್ಲಿ ನಾನು ಹೇಳೋದು ನಮ್ಮ ಕನ್ನಡಿಗರಿಗೆ ನಾನು ಏನು ಹೇಳೋದು ಅಂತಂದ್ರೆ, ಎಲ್ಲರೂ ಕೂಡ ನೀವು ಕನ್ನಡಕ್ಕೋಸ್ಕರ ಬಡ್ದಾಡೋದು ಬೇಕಾಗಿಲ್ಲ. ಇಲ್ಲ ಕನ್ನಡದ ಕೆಲಸ ಯಾರು ಮಾಡ್ತಾ ಇದ್ದಾರೋ ಅವರ ಕೈಯಿಂದ ಬಲಪಡಿಸೋಂಥದ್ದು ಕೂಡ ಹೌದು, ಒಂದು ಕನ್ನಡದ ಕೆಲಸನೇ. ಈಗ ನೀವು ಅಲ್ಲಿಂದ ಏನು ರೂಪೇಶ್ ಅವರು ಬೀದರಿಂದ ಇಲ್ಲಿವರೆಗೂ ನಡ್ಕೊಂಡ್ ಬಂದಿದ್ದಾರೆ, 1000 ಚಿಲ್ಲರೆ ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದಾರೆ. ಅವರಿಗೆ ಅವರನ್ನ ಮಾತಾಡಿಸ್ತವ್ರು, ಅವರಿಗೆ ಆಶ್ರಯ ಕೊಟ್ಟವರು, ಅವರು ಕೂಡ ಕನ್ನಡಿಗರೇ. ಹೌದೌದು. ಈಗ ಆಶ್ರಯ ಕೊಡೋರು ಇಲ್ಲದ್ರೆ ಇವತ್ತು ನಾನು ಫೇಸ್ಬುಕ್ ಅಲ್ಲಿ ಆಶ್ರಯದಾನಿಗಳು ಅಂತ ಬರ್ತೀನಿ ನೋಡಿ. ಆಶ್ರಯದಾನಿಗಳಿಲ್ಲದ್ರೆ ನಾನು ಫಸ್ಟ್ ಡೇ ಪ್ಯಾಕಪ್. ಹೌದು, ಅವರೆಲ್ಲ ಕನ್ನಡಿಗರು ಇದ್ದಾರೆ ಇಲ್ಲೆಲ್ಲ. ಅದೇ ಇನ್ನ ಒಂದು ನಾನು ಗಮನಿಸಿದ್ದು ಸರ್, ಯಾಕಂದ್ರೆ ನಾನು ಇಡೀ ಭಾರತವನ್ನ ಬರೀ ವೆಹಿಕಲ್ ಅಲ್ಲಿ ತಿರುಗಾಡಿದ್ದೀನಿ. ಈ ನಮ್ಮ ರಾಜ್ಯದಷ್ಟು ನೀವು ಹೇಳ್ದಂಗೆ ಸಂಪದ್ಭರಿತ ಯಾವ ರಾಜ್ಯಗಳಲ್ಲೂ ಇಲ್ಲ. ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದಿದೆ ಸರ್. ಸಮುದ್ರ ಇದೆ, ಮರುಭೂಮಿ ತರ ಇದೆ, ಬರಡುಭೂಮಿ ಇದೆ, ನೀರಾವರಿ ಪ್ರದೇಶ ಇದೆ, ನದಿ ಇದೆ, ಅಣೆಕಟ್ಟಿದೆ, ಸಾರಿಗೆ ಕ್ಷೇತ್ರ ಇದೆ. ಆದ್ರೆ ಇದನ್ನ ಸಿಸ್ಟಮೆಟಿಕ್ ಆಗಿ ಒಂದು ಲೆವೆಲ್ಗೆ ತಗೊಂಬಂದು ಮಾಡಕ್ಕಾಗ್ತಾ ಇಲ್ಲ. ಅದು ಸಮಸ್ಯೆ. ಮತ್ತೆ ನಮ್ಮ ಸರ್ಕಾರಗಳು ಏನ್ ಬರ್ತಾ ಇದೆವಲ್ಲ, ನೀವು ಹೇಳ್ದಂಗೆ ಅಧಿಕಾರಿ ವರ್ಗ ಇಲ್ಲಿರೋಂಥ ಏನು ಲೋಕಲ್ ಜನಗಳಿಗೆ ಉದ್ಯೋಗ ಸಿಕ್ಕಿದ್ರೆ ಮಾತ್ರನೇ ಈ ಯಾವುದೇ ರಾಜ್ಯ ಆದ್ರೂ ಕೂಡ ಉದ್ಧಾರ ಆಗ್ಬೇಕು ಅಂದ್ರೆ ಅಲ್ಲಿರೋ ಲೋಕಲ್ಗೆ ಅಂದ್ರೆ ಸ್ಥಳೀಯರಿಗೆ ಒಂದು ಕೆಲಸದ ಪ್ರಾಧಾನ್ಯತೆ ಸಿಗ್ಬೇಕು. ಅದು ಗುಡ್ಸೋನಲ್ಲ ಮತ್ತೆ ರಿಕ್ಷಾ ಇದು ಮಾಡ್ಸೋನಲ್ಲ, ಒಂದು ದೊಡ್ಡ ಹುದ್ದೆ ಅವನದ್ದಾಗಬೇಕು. ಅವನಿಗೆ ಮತ್ತೆ ಕನ್ನಡ ನಾಡಿನ ಬಗ್ಗೆ ಅವನಿಗೆ ಅಭಿಮಾನ ಇರಬೇಕು. ಸಂಪೂರ್ಣ ಕನ್ನಡಿಗ ಅಂತವರಿಗೆ ಹುದ್ದೆ ಸಿಕ್ಕಿದಾಗ ಮಾತ್ರ ನಮ್ಮ ಸ್ಥಳೀಯ ಪ್ರಾಧಾನ್ಯತೆ ಉಳ್ಕೊಳಕ್ಕೆ ಮತ್ತೆ ಇದನ್ನ ಪ್ರತಿನಿಧಿಸಕ್ಕೆ ಕಾರಣ ಆಗುತ್ತೆ. ಇಲ್ಲ ಅಂತಂದ್ರೆ ನಮ್ಮ ಕರ್ನಾಟಕ ಅಂತ ಅನ್ನೋದು ಎಲ್ಗೂ ಹೋಗುತ್ತೆ ಸರ್. ಮತ್ತೆ ಇನ್ನ ಒಂದು ದೊಡ್ಡ ಆತಂಕದ ವಿಚಾರ ಸರ್, ಇಡೀ ದೇಶದಲ್ಲೇ ಈ ತರ ಸಮಸ್ಯೆ ನಡೀತಾ ಇದೆ. ನಮ್ಮ ರೈತರ ಮಕ್ಕಳುಗಳು ಇವತ್ತು ಯಾರು ರೈತರಾಗ್ತಾ ಇಲ್ಲ. ಮುಂದಿನ ಬಿಕ್ಕಟ್ಟಿಗೆ ನಾನು ಹೇಳಿದೆ, ಜಿಲ್ಲಾ ಕೇಂದ್ರದಲ್ಲೇ ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ಅವರು ಅಲ್ಲಿಂದ ಹೋಗಿ ಬರ್ತಾರೆ, ಕೆಲಸ ಮಾಡ್ತಾರೆ. ನನ್ನ ಆತಂಕ ಏನಂದ್ರೆ ಸರ್, ಇನ್ನೊಂದು 5 ರಿಂದ 10 ವರ್ಷದಲ್ಲಿ ನೀವು ಅನ್ನಕ್ಕೋಸ್ಕರ ಇವಾಗಲೇ ಆಲ್ರೆಡಿ ಸಿಗ್ತಾ ಇಲ್ಲ ಬಿಡಿ ನಿಮ್ಗೆಲ್ಲ ರಾಸಾಯನಿಕ ಮುಕ್ತ ಯಾವುದು ಇಲ್ಲ, ಎಲ್ಲ ರಾಸಾಯನಿಕ ಮತ್ತೆ ಪೆಸ್ಟಿಸೈಡ್ ಇಂದಾನೆ ಸಿಗ್ತಾ ಇರೋದು. ಬಟ್ ನಾನೇನ್ ಹೇಳೋದು, ಅಟ್ಲೀಸ್ಟ್ ಮುಂದಕ್ಕೆ ಇನ್ನೊಂದು 10 ವರ್ಷ ಕಳೆದ್ರೆ ಈ ಆಹಾರ ಕೂಡ ಸಿಗಲ್ಲ. ಅದು ನಾನು ಪ್ರಶ್ನೆ ಮಾಡಿದ್ದೀನಿ. ಅಂದ್ರೆ ಒಬ್ಬ ರೈತ ಹೇಳ್ತಾನೆ, ನನಗೆ 1 ವರ್ಷಕ್ಕೆ ಏನ್ ಬೇಕು ಅದು ಮಾತ್ರ ಬೆಳೆಸ್ತೀನಿ, ನಿಮ್ಗೆ ಯಾರಿಗೂ ಕೊಡಲ್ಲ. ಏನ್ ಮಾಡ್ತೀರಾ? ಸುಮಾರು ಲಕ್ಷಾಂತರ ರೈತರ ಮನಸ್ಥಿತಿ ಅದೇ ಸರ್. ನಾನು ಎಷ್ಟೊಂದ್ ಜನ ಮಾತಾಡಿಸಿದಾಗ ಅದೆಲ್ಲ ಬರ್ತಾ ಇರೋದು, ಭಯ ಆಗ್ತಾ ಇದೆ ಭವಿಷ್ಯದ ಬಗ್ಗೆ. ಈಗ ನೀವು ಜರ್ಮನಿ, ಜಪಾನ್ ಎಲ್ಲ ನೋಡಿದ್ರೆ ಅವರು ರೈತನಿಗೆ ಏನೇನು ಹೊಸ ಫೆಸಿಲಿಟಿ ಅದನ್ನು ಕೊಡ್ತಾ ಅದು ರಾಜಕೀಯವಾಗಿ ಸಿಗ್ತಾ ಇದೆ ಸರ್. ಇಲ್ಲಿ ಈ ಸರಾಗ್ಬೇಕಾಗಿರೋದು ಇಲ್ಲಿ ಒಬ್ಬ ರೈತನ ಒಂದು ಅನುಕೂಲ ಸರ್ಕಾರ ಕೊಟ್ರೆ, ಒಬ್ಬ ಮಂತ್ರಿ ಕೊಟ್ರೆ ಕೂಡ ಅಲ್ಲಿ ಹೋಗಿ ಲೈನಲ್ಲಿ ನಿಂತು ನಾಳೆ ಬಾ ನಾಡ್ದು ಬಾ, ಆ ದಾಖಲೆತ ಈ ದಾಖಲೆತ ಅಂತ ಹೇಳಿ ಆ ರೈತ ಕೊನೆಗೆ ಆ ಕಡೆ ಹೋಗದೆ ಬಿಟ್ಬಿಡುತ್ತೆ. ಹೌದು. ಈಗ ಏನಾಗಿದೆ ಅಂದ್ರೆ ನೋಡಿ, ಮುದ್ರಾ ಯೋಜನೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಾಡಿದ್ದಾರೆ. ಈಗ ಆ ಉದ್ದೇಶ ಏನು ಅಂತಂದ್ರೆ, ಇಲ್ಲಿರೋ ರೈತರುಗಳು ಮತ್ತೆ ಸಣ್ಣ ಕೈಗಾರಿಕೋದ್ಯಮಿಗಳು ಬೆಳಿಬೇಕು ಅನ್ನೋದು ಒಂದು. ನೀವು ಬ್ಯಾಂಕ್ಗೆ ಹೋಗಿ ನಿಂತ್ಕೊಳ್ಳಿ ಸರ್, ಇವೆಷ್ಟೇ ಪ್ರಾಮಾಣಿಕವಾಗಿ ಸಾಲನೇ ಕೊಡಲ್ಲ. ಇಲ್ಲ ಒಂದು ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ಸಾಲ ಕೊಡಲ್ಲ. ಈ ವ್ಯವಸ್ಥೆ ಯಾವತ್ತು ಬದಲಾಗುತ್ತೆ ಸರ್? ನಮ್ಮಲ್ಲಿ ಉದ್ಯಮಗಳು ಬೆಳವಣಿಗೆ ಆಗ್ಬೇಕು ಅಂದ್ರೆ ಏನ್ ಹೇಳಿ, ಅದಕ್ಕೋಸ್ಕರನೇ ಲೋಕಲ್ ಅವರಿಗೆ ಆ ಪ್ರಾಧಾನ್ಯತೆ ಸಿಗೋ ತರ ಆಗ್ಬೇಕು. ಅದಕ್ಕೆ ನಾನು ಇದಂತೂ 80% ಕಾರಣ ಅದೇನೆ ಕೊಡ್ಲೇಬೇಕು ಅಂತ ಹೇಳ್ತೀನಿ. 80. ಇದಿಷ್ಟು ನನ್ನ ಒಂದು ಪಾದಯಾತ್ರೆಯಲ್ಲಿ ನನ್ನ ಒಂದು ಪುಟ್ಟ ಅನುಭವ ನಿಮ್ಗೆ ಹೇಳಿದೆ. ಯಾಕಂದ್ರೆ 1150 ಲೆಕ್ಕ ಹಾಕಿದ್ದಾರೆ. ನಾನು ರೂಟ್ ಕೊಟ್ಟಾಗ ಕೆಲವರು ಅಂದ್ರೆ ಕುಣಿಗಲ್ ತನಕ ಇದ್ದಿದ್ದು ಲೆಕ್ಕ ಹಾಕಿದ್ರು, ಯಾಕಂದ್ರೆ ಇಲ್ಲಿ ಬ್ಯಾನರ್ ಬರೀಬೇಕು ಅಂತ ಇವರು ಮಾಡ್ತಾ ಇದ್ರು. ಸೊ ಕುಣಿಗಲ್ ನಂತರ ಬಂದಿದ್ದಲ್ಲ, ಈಗ ನಾವು ನೆಲಮಂಗಲದಿಂದ ಮಾಗಡಿಗೆ ಹೋಗಿ ತುಮಕೂರಿಂದ ಕುಣಿಗಲ್ ಹೋಗಿ, ಕುಣಿಗಲಿಂದ ಮಾಗಡಿ ಹೋಗಿ ನೆಲಮಂಗಲ ಬಂದೆ. ನೆಲಮಂಗಲದಿಂದ ನಾನು ಹೊರಟು ರಾಜಾಜಿನಗರ ತನಕ ಬಂದಾಗ ಒಂದು ಸಾಹಿತ್ಯ ಜ್ಞಾನ ಸಾಹಿತ್ಯ ಅಕಾಡೆಮಿ ಅಂತ ಯಾರೋ ಒಬ್ರು, ಇನ್ನೊಬ್ರು
ಏನಪ್ಪ ಒಂದು ಸೇನೆಯವರು ಕರ್ನಾಟಕ ಸೇನೆ, ಕನ್ನಡ ಸೇನೆ ಅಲ್ಲ, ಕರ್ನಾಟಕ ಯುವಕರ ಸೇನೆ. ಸೊ ಅವರು ಕೂಡ ಅವರು ಬಂದು ಸೇರಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮನ್ನು ಪ್ರೊಸೆಷನ್ ಅಲ್ಲಿ ವೀರ ಕನ್ನಡಿಗರ ಸೇನೆಯವರು ಅವರು ತುಂಬಾ ಖರ್ಚು ಮಾಡಿದ್ರು, ಶರ್ಟು, ಬ್ಯಾನರ್ಸು, ಪ್ಲಕ್ಕಾರ್ಡ್ಸು ನನಗೋಸ್ಕರ ತುಂಬಾ ಖರ್ಚು ಮಾಡಿದ್ರು. ಅವ್ರು ಏನ್ ಮಾಡಿದ್ರು, ರೂಟ್ ಅನ್ನ ಪ್ರಸನ್ನ ಥಿಯೇಟರ್ಗೆ ಹೋಗಿ ಅಲ್ಲಿಂದ ಮಾಗಡಿ ರೋಡ್ ಹೋಗಿ ಹಂಗೆ ಸುತ್ತ ಹಾಕಿದ್ರು. ಅಂದ್ರೆ ಸುಮಾರು 12 ಕಿಲೋಮೀಟರ್ ನಾನು ಎಕ್ಸ್ಟ್ರಾ ನಡೆದೆ. ಸೊ ಹಾಗೆ ನಡೆದಂತ ಎಕ್ಸಾಕ್ಟ್ ಕಿಲೋಮೀಟರ್ ನೋಡಿಲ್ಲ, ಕುಣಿಗಲ್ ತನಕ 1150 ಆಗಿತ್ತು, ಅದು ಅವರಿಗೆ ಕೊಟ್ಟಿದ್ದೆ. ಬಾಕಿ ಉಳಿದಿದ್ದು ಅವ್ರು ಆಡ್ ಮಾಡಿದಾರ ಗೊತ್ತಿಲ್ಲ. ಅಲ್ಲ, ಎಷ್ಟಾದ್ರೂ 1000+ ಅಂತ ಹೇಳ್ಬೋದು. ಆಗ್ಲಿ ಹೋಗಿದ್ರೆ ನಾನ್ ಲೆಕ್ಕ ಹಾಕಿದ ಪ್ರಕಾರದಲ್ಲಿ ಸರ್ 1273 ಕಿಲೋಮೀಟರ್ ಬೀದರಿಂದ ಸುತ್ತಿ ಇಲ್ಲಿಗೆ ಬಂದಿರೋದು 1273 ಕಿಲೋಮೀಟರ್. ಜಿಯೋಗ್ರಫಿಕಲಿ ಸರ್, ನಾನು ಪ್ರತಿಯೊಂದು ದಿವಸನೂ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ನಂದು ಪರ್ಸನಲ್ ಸಮಸ್ಯೆ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ ಜೊತೆ ಬಂದು 2 ಹೆಜ್ಜೆ ಹಾಕ್ಬೇಕು ನನ್ನ ಉದ್ದೇಶ ಇತ್ತು. ಬಟ್ ಆಗ್ಲಿಲ್ಲ. ಸೊ ಇರ್ಲಿ. ಹಾಗೆ ಈ ನಡೆದು ಅದಕ್ಕೆ ಜನಗಳಿಗೆ ರೀಚ್ ಆಗ್ಬೇಕು ಅಂತ ನಡೆದೇ ಅಲ್ಲದೆ ನನ್ನನ್ನು ರೆಕಗ್ನೈಸ್ ಮಾಡ್ಬೇಕು ಅಂತ ನಾನು ಹೋಗ್ಲಿಲ್ಲ. ಯಾಕಂದ್ರೆ ರೆಕಗ್ನೈಸ್ ಮಾಡ್ಬೇಕಾಗಿದ್ದ ಈ ಸಮಸ್ಯೆಗಳನ್ನ, ಅದಕ್ಕೊಂದು ಸೊಲ್ಯೂಷನ್ ಅನ್ನ ಅದು ಇರುತ್ತೆ. ರಾಜಕಾರಣಿಗಳು ಕರೆಯಕ್ಕೆ ಕಾರಣ ಅವರಿಗೆ ಒಂದು ರಾಜ್ಯದಲ್ಲಿರುವಂತ ಕೆಟ್ಟದನ್ನು ಒಳ್ಳೆಯದನ್ನು ಅದರ ಕಾರಣವನ್ನು ಅರಿತೇ ರಾಜಕಾರಣಿ. ಸೊ ಆದ್ರಿಂದ ನನಗೊಂದು ಹೋಪ್ ಇದೆ. ಈಗಿರುವ ಇವರು ಒಂದು ಮುಖ್ಯಮಂತ್ರಿ ಕೆಚ್ಚದೆ ಅವರಿಗೆ ಏನೋ ಒಂದು ಟಾಸ್ಕ್ ಸಿಕ್ಕಿದ್ರೆ ಈ ವಿಲ್ ಡೂ ಇಟ್. ಅಲ್ಲ, ಇಲ್ಲಿ ಬಂದ ಕರ್ನಾಟಕದ ಎಲ್ಲಾ ಮುಖ್ಯಮಂತ್ರಿಗಳು ಅವರದೇ ಆದ ಒಂದು ಪವರ್ ಇದೆ. ವಿತೌಟ್ ಪವರ್ ದೇ ಕಾಂಟ್ ಕಮ್. ಹೌದು, ಅವರಿಗೊಂದು ರಾಜನಾಗುವಂತ ಒಂದು ಇದಿದೆ. ಅದೇ ಡಿ ಕೆ ಶಿವಕುಮಾರ್ ಸರ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅವರಿಗೊಂದು ಒಂದು ವಿಷಯಕ್ಕೆ ಕೈ ಹಾಕಿದ್ರೆ ಅದನ್ನ ಏನೋ ಮಾಡಿ ಬೇರೆ ರೀತಿಯ ಒಂದು ಹುಮ್ಮಸ್ಸು ಅವ್ರು ಮಾಡ್ತಾರ ಇಲ್ವಾ ನಂಗೆ ಗೊತ್ತಿಲ್ಲ. ಬಟ್ ಶಕ್ತಿ ಎಲ್ಲರಿಗೂ ಇರುತ್ತೆ. ಆ ಮಾಡ್ಬೇಕಾದಂತ ರಾಜಕೀಯ ಇಚ್ಛಾಶಕ್ತಿ, ನಾನು ಯಾವಾಗ್ಲೂ ಹೇಳೋದು ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿ. ಸಿದ್ದರಾಮಯ್ಯ ಸರ್ ಸ್ವಲ್ಪ ಸ್ಲೋ ಇದ್ರು, ಬಟ್ ಇವರು ಸ್ವಲ್ಪ ಫಾಸ್ಟ್ ಇದಾರೆ ಅಂತ ನಂಗೆ ಕಾಣುತ್ತೆ. ನೋಡೋಣ ನಮ್ಗೆ ಏನಾಗುತ್ತೆ. ಅದ್ ನಾನು ಕೊಡುವ ಲೆಟರ್ ಅಲ್ಲಿ ಹಂಗೆ ಕೊಡ್ತೀನಿ. ನಾನು ಓಡಾಡಿದ್ದು ಬೆಂಗಳೂರಿಂದ ಬೀದರು, ಇಷ್ಟು ಅಬ್ಸರ್ವೇಷನ್ ಬಂದಿದೆ. ಉಳಿದ ಕಡೆನೂ ನೀವು ಒಂದ್ಸಲ ಕೂಲಂಕಷವಾಗಿ ನೋಡಿ. ಒಂದು ವೇಳೆ ನಾನು ಹೇಳಿದ್ದು ತಪ್ಪಾಗಿರ್ಬೋದು ಅಥವಾ ನಾನು ಹೇಳಿದ ಇಲ್ಲ, ಅದಿರ್ಲಿ, ಏನಾದ್ರೂ ಆಗ್ಲಿ, ಅದು ಇಲ್ಲಿ ಮ್ಯಾಟ್ರ್ ಅಲ್ಲ, ವಿಚಾರ ಅಲ್ಲ. ನನ್ನ ವಿಚಾರ ಏನಂದ್ರೆ, ನೀವು ಇಲ್ಲಿ ಅಲ್ಲಿಂದ ಇಲ್ಲಿ ಮಾಡಿರೋಂಥದ್ದು ಕೂಡ ಒಂದು ಮೈಲಿಗಲ್ಲೇ. ಪ್ರತ್ಯೇಕವಾಗಿ ಅಲ್ಲಿಂದ ಇಷ್ಟು ದೂರ ನಡ್ಕೊಂಡ್ಬಂದು ಮಾಡಬೇಕು ಅಂದ್ರೆ ಅದಕ್ಕೂ ಕೂಡ ಒಬ್ಬ ಬದ್ಧತೆ, ಮತ್ತೆ ಅಲ್ಲಿಯೂ ಕೂಡ ನಿಮ್ಮ ಎದೆಯಲ್ಲಿರ್ತಕ್ಕಂಥ ಕನ್ನಡ, ಅದೇ ಒಂದು ಶಕ್ತಿ. ಆ ಶಕ್ತಿ ಇಲ್ಲ ಅಂದಿದ್ರೆ ನೀವು ಇಷ್ಟನ್ನ ಕನ್ನಡ ಎಂಬ ಭಾಷೆ ಮೇಲಿನ ಒಂದು ಶಕ್ತಿ ಪ್ಲಸ್ ನನ್ನನ್ನು ಒಬ್ಸರ್ವ್ ಮಾಡ್ತಾ ಇದ್ದಂತ ನಿಮ್ಮಂತ ತುಂಬಾ ಜನರ ಪ್ರಾರ್ಥನೆ. ಅವರು ನಾನು 1 ಗಂಟೆಗೆ ಎದ್ದು ನಡೆಯುವಾಗೆಲ್ಲ ಕೆಲವರು ಸಂಜೆ ಸಾರಿ ಯಾಕಷ್ಟು ಬೇಗ ಹೊರಡ್ತೀರಾ ಏನಂದ್ರೆ ಸರ್, ಈ ಒಂದು 9-10 ಗಂಟೆ ನಂತರ ಬಿಸಿಲು ನನಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಮ್ಯಾಕ್ಸಿಮಮ್ ಕಿಲೋಮೀಟರ್ ಹೋದ್ಮೇಲೆ ಮತ್ತೆ ನನಗೆ ನಿಧಾನ ನಡೆಯಬಹುದಲ್ಲ. ಯಾಕಂದ್ರೆ ನಾನು ಅಲ್ಲಿ ಟಾರ್ಗೆಟ್ ಮಾಡಿದ್ದು ಈ ಊರಿಂದ ಆ ಊರು ಅಂತ ಹೇಳಿ ಅಲ್ಲದೆ ಸರ್. ಇನ್ನೊಂದು ನನ್ನ ಇದ್ರ ಥಿಯರಿ ಏನು ಗೊತ್ತಾ ಸರ್, ನೀವು ಯಾವುದೇ ಒಂದು ವಿಚಾರನ ಬೇರೆಯವರು, ಈಗ ರೂಪೇಶ್ ಅವರು ಅಲ್ಲಿಂದ ನಡ್ಕೊಂಬಂದಿದ್ದಾರೆ, ನನಗೆ ಹೇಳಿದ್ರು, ಅದಕ್ಕೋಸ್ಕರ ನನಗೆ ಅಲ್ಲಿ ಈ ಥರ ಇದೆ ಅಂತ ಗೊತ್ತಿರೋದಕ್ಕೂ, ನಾನೇ ಅಲ್ಲಿ ಖುದ್ದಾಗಿ ಹೋಗಿ ಸಮಸ್ಯೆನ ನೋಡಿ ಅನುಭವಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿಮ್ಗೆ ಯಾವುದೇ ಆಗಲಿ ಸರ್, ನೀನು ಯಾವುದೋ ಒಂದು ಕನ್ನಡ ಹೋರಾಟ ಮಾಡಿ ಸರ್, ನಿಮಗೆ ಅನುಭವ ಇದ್ರಷ್ಟೇ ಕನ್ನಡದ ಬಗ್ಗೆ ಇದಿದ್ರಷ್ಟೇ, ನಿಮ್ಮಲ್ಲಿ ಕೆಚ್ಚಿದ್ರಷ್ಟೇ ಹೋರಾಟ ಆಗುತ್ತೆ ಹೊರತು ಇಲ್ಲಾಂದ್ರೆ ಯಾರ್ಯಾರು ಕನ್ನಡ ಹೋರಾಟಗಾರರು ಹಾಕಾಗಲ್ಲ ಸರ್. ಆಗಲ್ಲ. ಕೃತಕ ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ, ಸೂರ್ಯ ಚಂದ್ರ ತಾರೆಯಾಗಿ ಹೊಳೆದು ಬಾಳುವಂತೆ.